ನಮಸ್ಕಾರ. ಶ್ರೀ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ತಸ್ಲಿಂ ಕೇಸಿ. ಪ್ರತಿ ವರ್ಷವೂ ಅದ್ದೂರಿಯಾಗಿ ಜರುಗುವ ಶ್ರೀ ವರಗುರು ದುಂಡಿ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಇಂದು ಚಾಲನೆಯಾಗಿದ್ದು 2 ದಿನಗಳ ಕಾಲ ನಡೆಯುವ ತಾಲೂಕಿನ ಇಜಾರಿ ಲಕ್ಮಾಪುರದ ಶ್ರೀ ದುಂಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದಂದೇ ಸಾಮೂಹಿಕ ವಿವಾಹಗಳು ಕೂಡ ಜರುಗುತ್ತವೆ. ಅಲ್ಲದೆ ಬಂದಂತಹ ಭಕ್ತಾದಿಗಳಿಗೆಲ್ಲ ಅನ್ನ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು. ಮೊದಲ ದಿನವಾದ ಇಂದು ಸಣ್ಣ ತೇರಿನ ರಥೋತ್ಸವ ನಡೆಯಲಿದ್ದು, ಈ ಕುರಿತು ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಊರಿಗೊಂದು ತೇರಿನ ಜಾತ್ರೆ ಹೇಗೆ ಅದ್ದೂರಿಯಾಗಿ ಜರುಗುತ್ತವೆಯೋ ಅದೇ ರೀತಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಈಜಾರಿ ಲಕ್ಮಾಪುರದಲ್ಲಿ ಪ್ರತಿ ವರ್ಷದಂತೆ ದುಂಡಿ ಬಸವೇಶ್ವರ ಜಾತ್ರೆ ಅದ್ದೂರಿಯಾಗಿ ಜರುಗುತ್ತದೆ. 100 ವರ್ಷಗಳ ಇತಿಹಾಸ ಹೊಂದಿರುವ ಈ ದುಂಡಿ ಬಸವೇಶ್ವರ ಜಾತ್ರೆಗೆ ತನ್ನದೇ ಆದ ಭಕ್ತಾದಿಗಳ ಅತಿ ಹೆಚ್ಚು ಸಂಖ್ಯೆಯೂ ಇದೆ. ಈ ಊರಿನವ್ರಿಗೆ ಮತ್ತು ಹೊರಗಿನಿಂದ ಬಂದು ನೆಲೆಸಿದಂಥವ್ರಿಗೂ ಎಂದೆಂದಿಗೂ ವರಗುರು ದುಂಡಿ ಬಸವೇಶ್ವರನ ಆಶೀರ್ವಾದ ಇದ್ದೇ ಇದೆ ಎಂದು ಹೇಳುತ್ತಾರೆ ಗ್ರಾಮಸ್ಥರು. ಇನ್ನು 2 ದಿನಗಳ ಕಾಲ ನಡೆಯುವ ಈ ಜಾತ್ರೆಯು ಬಹಳ ವಿಶೇಷತೆಯಿಂದ ಕೂಡಿದ್ದು, ಜಾತ್ರಾ ಪ್ರಯುಕ್ತ ತೇರನ್ನು ಎಳಿತಾರೆ. ಮೊದಲ ದಿನವಾದ ಇಂದು ಸಣ್ಣ ತೇರು ಮತ್ತು 2ನೇ ದಿನ ದೊಡ್ಡ ತೇರಿನ ರಥೋತ್ಸವ ನಡೆಯುತ್ತೆ. ಪ್ರತಿ ವರ್ಷವೂ ಈ ಜಾತ್ರೆಯ ಸಂದರ್ಭದಲ್ಲಿ ಸಾಮೂಹಿಕ ಮದುವೆಗಳು ಜರುಗುತ್ತವೆ. ಈ ವರ್ಷವೂ ಬರೋಬ್ಬರಿ 7 ಜೋಡಿಯ ಸಾಮೂಹಿಕ ಮದುವೆ ಕೂಡ ನಡೆದಿದೆ. ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. 2ನೇ ದಿನ ರಥೋತ್ಸವದಲ್ಲಿ ರಾತ್ರಿ 10 ಗಂಟೆಗೆ ಶುರುವಾದ ತೇರಿನ ರಥೋತ್ಸವ ಮರುದಿನ ಬೆಳಗ್ಗೆ 10 ಗಂಟೆಗೆ ಬಂದು ದೇವಸ್ಥಾನವನ್ನು ತಲುಪುತ್ತದೆ. ದುಂಡಿ ಬಸವೇಶ್ವರನ ಈ ಜಾತ್ರೆ 1788ನೇ ಇಸ್ವಿಯಿಂದಲೂ ಜಾತ್ರೆ ತೇರಿನ ಉತ್ಸವ ನಡೆದುಕೊಂಡು ಬಂದಿದೆ. ಇದು ನಮ್ಮ ಪೂರ್ವಜರಿಂದಲೂ ನಡೆದು ಬಂದಂತಹ ಜಾತ್ರೆ ಅಂತಾರೆ. ಪ್ರತಿ ವರ್ಷವೂ ಕೂಡ ಭಕ್ತರೆಲ್ಲ ಸೇರಿಕೊಂಡು ಎಲ್ಲ ಊರಿನವರ ಭಕ್ತಿಯ ದೇಣಿಗೆಯಿಂದ ವರ್ಷವೂ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತೆ ಅಂತಾರೆ ಗ್ರಾಮಸ್ಥರು. ಇದು ಸುಮಾರು 1788 ಇಸ್ವಿಯಿಂದ ಹಿರಿಯರಾಗಿರ್ತಕ್ಕಂಥ ಯಾವ ರೀತಿ ಈ ಒಂದು ಬೆಳ್ಳಿ ಅಂತಕ್ಕಂಥದ್ದಿತ್ತು, ಅದರೊಳಗೆ ಆ ಒಂದು ಗೋಮಾತೆ ತನ್ನ ಗೋವುಗಳನ್ನು ಅಟ್ಕೊಂಡು ಮೇಯಿಸ್ಕೊಂಡು ಅಡವಲಿಕ್ಕೆ ಹೋದಾಗ ಆ ಹಾಲನ್ನು ಬಂದು ಇಲ್ಲಿ ಕೆರೆಯೊಳಗೆ ನೀರು ಕುಡಿದು ಆ ಹಾಲನ್ನು ಅರ್ಪಿತ ಮಾಡಿ ಹೋಗ್ತಾ ಇತ್ತು. ಅದನ್ನು ಒಬ್ಬ ಅಜ್ಜಿ ನೋಡಿ ಇಲ್ಲಿ ಏನೋ ಒಂದು ಇದೆ ಅಂತ ತಿಳ್ಕೊಂಡು ಅದನ್ನು ಮಂಡು ಸರಿಸಿ ನೋಡಿದಾಗ ಬೆಳ್ಳಿಗೆ ಹೋಯ್ತು. ಅಲ್ಲಿ ದುಂಡಗಾಗಿರ್ತಕ್ಕಂಥ ದುಂಡಿ ಬಸವೇಶ್ವರ ಉದ್ಭವ ಮೂರ್ತಿಯಾಗಿ ವಿಭೂತಿ ಗಂಧದ ಕುಂಕುಮ ಎಲ್ಲ ಹಚ್ಕೊಂಡಿರ್ತಕ್ಕಂಥ ಒಂದು ಭೂಮಿ ಒಳಗೆ ಓಂ ಅಂತಕ್ಕಂಥ ಅಕ್ಷರದಿಂದ ವರಗುರು ದುಂಡಿ ಬಸವೇಶ್ವರ ಅಂತ ಅಮ್ಮ ನಾಮಕರಣ ಮಾಡಿ ದುಂಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ನಮ್ಮ ತೇರಿಂದ ಸಣ್ಣ ತೇರು ಅಂತ ಒಂದು ದಿವಸ ಮಾಡೋದು, ಪ್ರತಿ ಮಳೆ ದಿವಸ ದೊಡ್ಡ ತೇರು ಅಂತ ಮಾಡೋದು. ಪ್ರತಿ ದೊಡ್ಡ ತೇರು ಅಂತಂದ್ರೆ ಅವತ್ತು ದೊಡ್ಡ ತೇರು ದಿವಸನೇ ಮಜ್ಜಲು ಗಿಜ್ಜಲು ಜಾಸ್ತಿ ಇರ್ತೈತಿ. ಆಮ್ಯಾಗ ಬಸವಣ್ಣನ ಪವಾಡಗಳು ಜಾಸ್ತಿ ನಮ್ಮಲ್ಲಿ ಇದೆ. ಪ್ರತಿ ವರ್ಷ ಸಾಮೂಹಿಕ ಮದುವೆ ಮಾಡ್ತೀರಿ ಸರ್. ಈ ವರ್ಷ ಒಂದು 7-8 ಜೊತೆ ಆಗಿದ್ದಾವೆ ಸರ್. 8 ಜೊತೆ ಆಗಿದ್ರೆ ಒಂದು ಜೊತೆ ಕ್ಯಾನ್ಸಲ್ 7 ಜೊತೆ ಮದುವೆ ಮಾಡ್ಯಾವ್ರಿ. ಪ್ರತಿ ವರ್ಷ ಮಾಡ್ತೇವೆ ರೀ. ಎಲ್ಲ ಊರ ಸದ್ಭಕ್ತ ಎಲ್ಲರೂ ಸೇರಿ ಇವ್ರು ಅನ್ನಂಗಿಲ್ಲ ರೀ. ಎಲ್ಲರೂ ನೌಕರದಾರ ಆಜು ಬಾಜು ಎಲ್ಲ ಬಂದಾರ. ಮಂಜುನಾಥ್ ನಗರ ಬನಶಂಕರಿ ಕಾಲನಿ ದೇಣಿಗೆ ಕೊಡ್ತಾರೆ ಸಾಕಷ್ಟು. ಅದು ಹೆಂಗೋ ನಡೀತೈತೆ ರೀ ದುಂಡಿ ಬಸವೇಶ್ವರ ಜಾತ್ರೆ ವರ್ಷ ಹೆಚ್ಚಿಗೆ ಅಂತ ಹೋಗ್ತದೆ.